ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಫುಟ್ಟಿಂಗ್ ರೀಇನ್ಫೋರ್ಸ್ಮೆಂಟಲ್ಲಿ ಯಾವ್ಯಾವ ಫಾರ್ಮುಲಾಸ್ಗಳು ಬರ್ತವೆ ಮತ್ತು ಆ ಫಾರ್ಮುಲಾಸ್ಗಳನ್ನ ಎಲ್ಲೆಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಎಂಟ್ರಿ ಮಾಡಿರೋದನ್ನು ನಾನು ನಿಮಗೆ ಹೆಂಗೆ ಫಾರ್ಮುಲಾಸ್ ಬರುತ್ತೆ ಅನ್ನೋದನ್ನು ಗ್ರಾಫಿಕಲ್ ಆಗಿ ಮತ್ತು ಕಲರ್ ಕೋಡ್ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಈ ಫುಟ್ಟಿಂಗ್ ರೀಇನ್ಫೋರ್ಸ್ಮೆಂಟ್ದು ಫಾರ್ಮುಲಾಸ್ಗಳನ್ನೆಲ್ಲ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಒಂದು ಸಪ್ರೇಟ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಹೌ ಟು ಎಂಟರ್ ದ ಫಾರ್ಮುಲಾಸ್ ಇನ್ ಎಕ್ಸೆಲ್ ಅಂತ. ಸೊ ಆ ವಿಡಿಯೋ ನೋಡಿ ನೀವು ಇದನ್ನು ಫಾರ್ಮುಲಾಸ್ನ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಫಾರ್ಮುಲಾಗಳು ಯಾವ್ಯಾವು ಮತ್ತು ಹೆಂಗೆಲ್ಲ ಬಂದಿದೆ ಅನ್ನೋದನ್ನು ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನು ನಿಮಗೆ ಆಟೋಕ್ಯಾಡ್ ಡ್ರಾಯಿಂಗಲ್ಲಿ ತೋರಿಸ್ತೀನಿ. ಇದು ನಮ್ಮ ಒಂದು ಪ್ರಾಜೆಕ್ಟ್ನ ಫುಲ್ ಕಂಪ್ಲೀಟ್ ಎಲ್ಲ ಐಸೋಲೇಟೆಡ್ ಫುಟ್ಟಿಂಗು, ಕಂಬೈನ್ಡ್ ಫುಟ್ಟಿಂಗು ಮತ್ತು ಯಾವುದೆಲ್ಲ ದೊಡ್ಡ ದೊಡ್ಡ ಲಿಫ್ಟ್ ಫುಟ್ಟಿಂಗ್ಗಳೆಲ್ಲ ಇದ್ದಾವೆ ಆ ಫುಟ್ಟಿಂಗ್ನೆಲ್ಲ ರೀಇನ್ಫೋರ್ಸ್ಮೆಂಟ್ ಡೀಟೇಲ್ ಹಾಕಿರ್ತಕ್ಕಂಥ ಒಂದು ಡ್ರಾಯಿಂಗು. ಇದರಲ್ಲಿ ಈ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಿದ್ದ ಎಲ್ಲ ಫುಟ್ಟಿಂಗು ಕೂಡ ಇದೆ. ಐಸೋಲೇಟೆಡ್ ಫುಟ್ಟಿಂಗ್ದು ಅದಕ್ಕೆ ಶೆಡ್ಯೂಲ್ ಕೊಟ್ಟಿದ್ದಾರೆ, ಕೆಲವೊಂದು ಕಂಬೈನ್ಡ್ ಫುಟ್ಟಿಂಗು ಆ ಕಂಬೈನ್ಡ್ ಫುಟ್ಟಿಂಗಿಗೆ ಶೆಡ್ಯೂಲ್ ಕೊಟ್ಟಿದ್ದಾರೆ, ಮತ್ತು ಯಾವ್ಯಾವುದೆಲ್ಲ ಫುಟ್ಟಿಂಗ್ಸ್ಗಳಿಗೆ ಡ್ರಾಯಿಂಗ್ ಶೆಡ್ಯೂಲ್ ಮಾಡೋಕ್ಕಾಗಲ್ವೋ ಅಂಥದಕ್ಕೆ ಸಪ್ರೇಟ್ ಡ್ರಾಯಿಂಗಿಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ಈಗ ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ, ಒಂದು F1 ಫುಟ್ಟಿಂಗು. ಈ F1 ಫುಟ್ಟಿಂಗಲ್ಲಿ ಏನೇನೆಲ್ಲ ಸೈಜ್ ಇದೆ, ಅದರಲ್ಲಿ ಯಾವುದ್ಯಾವುದೆಲ್ಲ ರೀಇನ್ಫೋರ್ಸ್ಮೆಂಟ್ ಇದೆ, ಅದರಲ್ಲಿ ಯಾವ್ಯಾವ ರೀಇನ್ಫೋರ್ಸ್ಮೆಂಟ್ಗೆ ಯಾವ್ಯಾವ ಫಾರ್ಮುಲಾಸ್ ಬರುತ್ತೆ ಅಂತ ನೀಟಾಗಿ ಕಲರ್ ಕೋಡಲ್ಲಿ ನಾನು ನಿಮಗೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಈ ಫುಟ್ಟಿಂಗ್ದು ನಾನು ಸಪ್ರೇಟ್ ಒಂದು ಲಾಂಗರ್ ಸ್ಪ್ಯಾನಿಗೆ ಒಂದು ಸೆಕ್ಷನ್ನು ಮತ್ತು ಶಾರ್ಟರ್ ಸ್ಪ್ಯಾನಿಗೆ ಒಂದು ಸೆಕ್ಷನ್ ಹಾಕಿ ಆಯಾ ಸೆಕ್ಷನ್ಗಳದ್ದು ಮತ್ತು ಆಯಾದ್ರದ್ದನ್ನು ನಾಮಿನೇಷನ್ನು ಅಂದರೆ ಡೆಪ್ತ್ ಅಂದರೆ ಯಾವುದು, LD ಯಾವುದು, ಲೆಂತ್ ಯಾವುದು, ಬ್ರೆಡ್ತ್ ಯಾವುದು ಎಲ್ಲದಕ್ಕೂ ಒಂದು ನೊಟೇಷನ್ಸ್ ಕೊಟ್ಟು ಆ ನೊಟೇಷನ್ಸ್ ಪ್ರಕಾರ ಇಲ್ಲಿ ಫಾರ್ಮುಲಾಸನ್ನು ರೆಡಿ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲು ಲಾಂಗರ್ ಸ್ಪ್ಯಾನ್ ರಾಡದ್ದು ನೀವು ನಂಬರ್ ಆಫ್ ರಾಡ್ಸ್ ಕಂಡುಹಿಡಿಬೇಕು ಅಂತಂದರೆ ನೀವು ಶಾರ್ಟರ್ ಸ್ಪ್ಯಾನ್ದು ಲೆಂತ್ ತೊಗೋಬೇಕು. ಯಾಕೆಂದರೆ ರಾಡ್ಸ್ಗಳು ಸ್ಪೇಸಿಂಗ್ ಆಗಿರೋದು ಬಂದ್ಬಿಟ್ಟು ಲಾಂಗರ್ ಸ್ಪ್ಯಾನಿಗೆ ಬಂದ್ಬಿಟ್ಟು ಸ್ಪೇಸಿಂಗು ಶಾರ್ಟರ್ ಸ್ಪ್ಯಾನ್ಗೆ ಆಗುತ್ತೆ. ಅದೇ ನೀವು ಶಾರ್ಟರ್ ಸ್ಪ್ಯಾನ್ದು ನಂಬರ್ ಆಫ್ ರಾಡ್ಸ್ ಕಂಡುಹಿಡಬೇಕು ಅಂತಂದರೆ ನಿಮ್ಮದು ಲಾಂಗರ್ ಸ್ಪ್ಯಾನ್ಗೆ ಸ್ಪೇಸಿಂಗ್ ಆಗಿರುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ B ಮತ್ತು A ಇದೊಂದು ಮಾತ್ರ ಈ ಫಾರ್ಮುಲಾದಲ್ಲಿ ಇಂಟರ್ಚೇಂಜ್ ಆಗುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ ನೋಡಿ, ನಂಬರ್ ಆಫ್ ರಾಡ್ಸಿಂದ ಲಾಂಗರ್ ಸ್ಪ್ಯಾನ್, ಈ ಲಾಂಗರ್ ಸ್ಪ್ಯಾನ್ಗೆ ನಂಬರ್ ಆಫ್ ರಾಡ್ಸ್ ತೊಗೋಬೇಕು ಅಂತಂದರೆ B ಅಂತಂದರೆ ಶಾರ್ಟರ್ ಸ್ಪ್ಯಾನ್ ಲೆಂತು ಮೈನಸ್ 2 ಟೈಮ್ಸ್ ಆಫ್ ಕವರು, ಇಲ್ಲಿ ಕವರ್ ಇದೆ 2 ಟೈಮ್ಸ್ ಆಫ್ ಕವರು ಡಿವೈಡೆಡ್ ಬೈ ಲಾಂಗರ್ ಸ್ಪ್ಯಾನ್ ಸ್ಪೇಸಿಂಗು ಪ್ಲಸ್ 1. ಅದೇ ಥರ ಶಾರ್ಟರ್ ಸ್ಪ್ಯಾನ್ ನಂಬರ್ ಆಫ್ ರಾಡ್ಸ್ ಕಂಡುಹಿಡಿಬೇಕಂತಂದರೆ ಲಾಂಗರ್ ಸ್ಪ್ಯಾನ್ ಲೆಂತು ಮೈನಸ್ 2 ಟೈಮ್ಸ್ ಆಫ್ ದಿಸ್ ಕವರು ಡಿವೈಡೆಡ್ ಬೈ ಶಾರ್ಟರ್ ಸ್ಪ್ಯಾನ್ ಸ್ಪೇಸಿಂಗು ಪ್ಲಸ್ 1. ಸೊ ಇದು ಎರಡು ಡೈರೆಕ್ಷನ್ದು ನಂಬರ್ ಆಫ್ ರಾಡ್ ಬಂತು. ನೆಕ್ಸ್ಟ್ ಬೆಂಡ್ ಅಲೋಯನ್ಸ್ಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, P ಇಂಟು D ಇಂಟು ಆ್ಯಂಗಲ್ ಡಿವೈಡ್ ಬೈ 180 ಅಂತ. ಸೊ ಬೆಂಡ್ ಅಲೋಯನ್ಸ್ಗೆ ಸೊ ಇಲ್ಲೊಂದು ಬೆಂಡ್ ಇದೆ ಅಂದರೆ ಒಂದು ರಾಡ್ಗೆ 2 ಬೆಂಡ್ ಇದೆ, ಈ ರಾಡ್ಗೂ ಕೂಡ 2 ಬೆಂಡ್ ಇದೆ, ಅದರಿಂದ 2 ಇಂಟು ಪೈ ಇಂಟು D ಇಂಟು ಆ್ಯಂಗಲ್ ಡಿವೈಡ್ ಬೈ 180. ಸೊ ಇದು 2 ಬೆಂಡ್ಗೆ ಬೇಕಾಗಿರ್ತಕ್ಕಂಥ ಬೆಂಡ್ ಅಲೋಯನ್ಸ್ ಫಾರ್ಮುಲಾ. ನೆಕ್ಸ್ಟು ಕಟಿಂಗ್ ಲೆಂತು. ಸೊ ಈಗ ನಾವು ಲಾಂಗರ್ ಸ್ಪ್ಯಾನ್ ಕಟಿಂಗ್ ಲೆಂತ್ ತೊಗೋಬೇಕು ಅಂತಂದರೆ ಲಾಂಗರ್ ಸ್ಪ್ಯಾನ್ ಕಟಿಂಗ್ ಲೆಂತ್ಗೆ ಲಾಂಗರ್ ಸ್ಪ್ಯಾನ್ ಲೆಂತು ಮೀನ್ಸ್ A ಪ್ಲಸ್ 2 ಟೈಮ್ಸ್ ಆಫ್ LD, ಇಲ್ಲೊಂದು LD ಅಂತಂದರೆ ನಮ್ಮದು ಬಾಟಮಿಂದ ರಾಡನ್ನು ಮಾಡಿರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಡೈರೆಕ್ಟ್ಲಿ ವ್ಯಾಲ್ಯೂಸನ್ನ ಕೊಡ್ತಾರೆ, ಇಲ್ಲ ಅಂತಂದರೆ ನಮ್ಮದು IS ಕೋಡ್ ಪ್ರಕಾರ ಈ LD ವ್ಯಾಲ್ಯೂಸ್ ತೊಗೋಬೇಕಾಗುತ್ತೆ. ಸೊ 2 ಟೈಮ್ಸ್ ಆಫ್ LD, ಇಲ್ಲೊಂದು LD ದಟ್ ಈಸ್ 2LD ಮೈನಸ್ 2 ಟೈಮ್ಸ್ ಆಫ್ ಕವರ್, ಇಲ್ಲೊಂದು ಕವರು ಮೈನಸ್ ಇನ್ನೊಂದು 2 ಇಂಟು D/2 ಹಾಕಿದ್ದೀನಿ. ಈ 2 ಇಂಟು D/2 ಏನು ಅಂತಂದರೆ ಇಲ್ಲಿ ನೋಡಿ, ನಾವು ಯಾವಾಗಲೂ ರಾಡ್ದು ಕಟಿಂಗ್ ಲೆಂತ್ ತೊಗೋಬೇಕು ಅಂತಂದರೆ ಸೆಂಟ್ರ್ ಲೈನು ನಾವು ಸ್ಟೀಲ್ದು ಕಟಿಂಗ್ ಲೆಂತ್ ಮೆಜರ್ ಮಾಡಬೇಕು. ಆವಾಗ ಮೆಜರ್ ಮಾಡಬೇಕು ಅಂತಂದರೆ ಇಲ್ಲಿ 50 mm ಅನ್ನೋದು ಈ ಕಾಂಕ್ರೀಟ್ ಫೇಸಿಂದ ನಮ್ಮದು ರಾಡ್ ಔಟ್ರ್ ಫೇಸ್ಗೆ ಕೊಟ್ಟಿರ್ತಕ್ಕಂಥ ಕ್ಲಿಯರ್ ಕವರು. ಸೊ ಸೆಂಟ್ರ್ ತನಕ ರಾಡ್ ಸೆಂಟ್ರಿಗೆ ಕೊಟ್ಟರೆ ಅದು ಎಫೆಕ್ಟಿವ್ ಕವರ್ ಆಗುತ್ತೆ. ಸೊ ಫೇಸಿಗೆ ಕೊಟ್ಟಿರೋದ್ರಿಂದ ಅದು ಕ್ಲಿಯರ್ ಕವರು. ನಾವು ರಾಡ್ ಸೆಂಟ್ರಿಗೆ ನಾವು ಲೆಂತ್ ತೊಗೋಬೇಕು, ಅದರಿಂದ ಇಲ್ಲೊಂದು ಹಾಫ್ ಆಫ್ ದ ಡಯ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ ಕಟಿಂಗ್ ಲೆಂತ್ ತೊಗೊಳೋದಕ್ಕೆ. ಆ ಹಾಫ್ ಆಫ್ ದ ಡಯಾನೇ ಇದು D/2, 2 ಟೈಮ್ಸ್ ಆಫ್ D/2 ಮೈನಸ್ 2 ಟೈಮ್ಸ್ ಆಫ್ ಬೆಂಡ್ ಅಲೋಯನ್ಸ್. ಈ ಬೆಂಡ್ ಅಲೋಯನ್ಸ್ ಏನಿದೆಯಲ್ಲ ಅದು 2 ಟೈಮ್ಸ್ ಮೈನಸ್ ಮಾಡಬೇಕು. ಅದೇ ಥರ ಶಾರ್ಟರ್ ಸ್ಪ್ಯಾನ್ಗೆ
ನೆಕ್ಸ್ಟ್ ಟೋಟಲ್ ಲೆಂತ್ ಇಸ್ ಈಕ್ವಲ್ ಟು ಸೇಮ್ ಇಲ್ಲೇನು ನಂಬರ್ ಆಫ್ ರಾಡ್ಸ್ ಬಂದಿರುತ್ತೆ ಲಾಂಗರ್ ಸ್ಪ್ಯಾನ್ಗೆ, ಆ ಲಾಂಗರ್ ಸ್ಪ್ಯಾನ್ ನಂಬರ್ ಆಫ್ ರಾಡ್ಸ್ ಇಂಟು ಕಟಿಂಗ್ ಲೆಂತು, ಅದ್ರದ್ದೇನು ಲಾಂಗರ್ ಸ್ಪ್ಯಾನ್ ಕಟಿಂಗ್ ಲೆಂತ್ ಬಂದಿರುತ್ತೆ ಅದ್ರ ಕಟಿಂಗ್ ಲೆಂತು ಡಿವೈಡ್ ಬೈ 1000 ಮಾಡಿದ್ರೆ ನಮಗೆ ಲಾಂಗರ್ ಸ್ಪ್ಯಾನ್ ರಾಡ್ದು ಕಟಿಂಗ್ ಲೆಂತು ಇನ್ ಟರ್ಮ್ಸ್ ಆಫ್ ಮೀಟರ್ ಬರುತ್ತೆ. ಅದೇ ಥರ ಶಾರ್ಟರ್ ಸ್ಪ್ಯಾನ್ಗೆ ಶಾರ್ಟರ್ ಸ್ಪ್ಯಾನ್ ನಂಬರ್ ಆಫ್ ರಾಡ್ಸ್ ಇಂಟು ಶಾರ್ಟರ್ ಸ್ಪ್ಯಾನ್ಸ್ ಕಟಿಂಗ್ ಲೆಂತ್ ಮಾಡಿದ್ರೆ ಶಾರ್ಟರ್ ಸ್ಪ್ಯಾನ್ ರಾಡ್ ಕಟಿಂಗ್ ಲೆಂತ್ ಬರುತ್ತೆ. ನೆಕ್ಸ್ಟು ಡೆನ್ಸಿಟಿ ಈಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಡಿವೈಡ್ ಬೈ 162. ಆ ಡೆನ್ಸಿಟಿ ಕಾಲಮಲ್ಲಿ ಎಂಟ್ರಿ ಮಾಡಬೇಕು. ಈ ಎಲ್ಲ ಫಾರ್ಮುಲಾಗಳನ್ನು ಈ ಎಕ್ಸೆಲಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ತೋರಿಸಿದ್ದೀನಿ ನಾನು. ದಯವಿಟ್ಟು ಎಲ್ಲರೂ ಈ ಫಾರ್ಮುಲಾನ ನೀಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಈ ಎಕ್ಸೆಲ್ ಶೀಟನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಎಕ್ಸೆಲ್ ಶೀಟಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಲ್ಲ ಫಾರ್ಮುಲಾಗಳನ್ನು ಎಲ್ಲೆಲ್ಲಿ ಯಾವ ರೀತಿ ಎಂಟರ್ ಮಾಡಬೇಕು ಅನ್ನೋದನ್ನು ನೀಟಾಗಿ ಒಂದು ಗ್ರಾಫಿಕಲ್ ಆಗಿ ಮತ್ತು ಕಲರ್ ಕೋಡಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ನೋಡಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಇಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋ ನಿಮಗೆ ತಕ್ಷಣ ಸಿಗುತ್ತೆ. ಮತ್ತು ಇನ್ನೊಂದು, ನಿಮ್ಗೆ ಯಾರಿಗೆಲ್ಲ ಈ ಎಕ್ಸೆಲ್ ಶೀಟು ಮತ್ತು ಈ ಆಟೋಕ್ಯಾಡ್ ಡ್ರಾಯಿಂಗ್ಸ್ ಎಲ್ಲ ಬೇಕು ಅನ್ನೋರು ಈ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ನಿಮ್ಮ ಪ್ರಾಕ್ಟೀಸಿಗೋಸ್ಕರ ಈ ಡ್ರಾಯಿಂಗ್ಸು ಮತ್ತು ಎಕ್ಸೆಲ್ ಶೀಟನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡ್ಬೋದು.